ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಎಷ್ಟು ವ್ಯಾಕೆನ್ಸಿ ಇದೆ, ಎಷ್ಟು ಸಂಬಳ ಸಿಗುತ್ತೆ, ಏನು ಎಲಿಜಿಬಿಲಿಟಿ, ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು ಮತ್ತು ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ನೋಟಿಫಿಕೇಷನ್ನ ಬಂದು 25 ಏಪ್ರಿಲ್ 2025ಕ್ಕೆ ಬಿಟ್ಟಿದ್ದಾರೆ. ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಈ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ ಇನ್ಸ್ಪೆಕ್ಟರ್ಗೆ 65, ಸಬ್ ಇನ್ಸ್ಪೆಕ್ಟರ್ಗೆ 24, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ 9 ವ್ಯಾಕೆನ್ಸಿಗಳಿದೆ. ಇನ್ನು ಪೋಸ್ಟ್ ವೈಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಇನ್ಸ್ಪೆಕ್ಟರ್ 65 ಪೋಸ್ಟ್ ಖಾಲಿ ಇದೆ. ಇದಕ್ಕೆ ಸಂಬಳ ಬಂದು 44,900ರಿಂದ ಹಿಡಿದು 1,42,400ವರೆಗೂ ಸಿಗುತ್ತೆ. ಅದ್ರ ಜೊತೆಗೆ 20% ಬೇಸಿಕ್ ಪೇಗೆ ಸ್ಪೆಷಲ್ ಸೆಕ್ಯೂರಿಟಿ ಅಲೋವೆನ್ಸ್ ಕೂಡ ಸಿಗುತ್ತೆ. ಇನ್ನು ಏನೇನು ಎಲಿಜಿಬಿಲಿಟಿ ಬೇಕು ಅಂತ ನೋಡೋದಾದರೆ ನೀವು ಯಾವುದಾದ್ರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇದರಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇರಬೇಕು. ಲೈಕ್ ಈಗ ಇದೇ ಲೆವೆಲಲ್ಲಿ ಈಗ ಇನ್ಸ್ಪೆಕ್ಟರ್ ಅಂದರೆ ನೀವು ಇನ್ಸ್ಪೆಕ್ಟರ್ ಏನಾದರೂ ವರ್ಕ್ ಮಾಡ್ತಿದ್ರೆ ಆ ಥರ. ಇನ್ನು 5 ವರ್ಷ ಸರ್ವಿಸ್ ಆಗಿರಬೇಕು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನಿಮ್ಮದು BE ಆಗಿರಬೇಕು, ಜೊತೆಗೆ 2 ವರ್ಷ ಇನ್ವೆಸ್ಟಿಗೇಷನ್ನು ಅದರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಬೇರೆ ಡೀಟೇಲ್ಸ್ನೆಲ್ಲ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು SI ಸಬ್ ಇನ್ಸ್ಪೆಕ್ಟರ್ಗೆ ನೋಡೋದಾದರೆ 24 ಪೋಸ್ಟ್ ಖಾಲಿ ಇದೆ. ಇದ್ರದ್ದು ಸ್ಯಾಲ್ರಿ ನೋಡೋದಾದರೆ 35,400ರಿಂದ ಹಿಡಿದು 1,12,400ವರೆಗೂ ಇರುತ್ತೆ. ಇದಕ್ಕೂ ಅಷ್ಟೇ 20% ಬೇಸಿಕ್ ಪೇಗೆ ಸ್ಪೆಷಲ್ ಸೆಕ್ಯೂರಿಟಿ ಅಲೋವೆನ್ಸ್ ಕೊಡ್ತಾರೆ. ಇದು ಕೂಡ ಸೇಮ್ ಅದೇ ರೀತಿ ನೀವು ಯಾವುದ್ರಲ್ಲರೂ ವರ್ಕ್ ಮಾಡಿರಬೇಕು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದಾದ್ರು ಒಂದು ಬ್ಯಾಚುಲರ್ ಡಿಗ್ರಿ ಇರಬೇಕು. 2 ವರ್ಷ ಇನ್ವೆಸ್ಟಿಗೇಷನ್ನು ಅದರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಇದನ್ನೆಲ್ಲ ಪಾಸ್ ಮಾಡಿಕೊಂಡು ಅಥವಾ ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಏನೇನು ನೀವು ಕೆಲಸ ಇರುತ್ತೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ASIಗೆ ನೋಡೋದಾದರೆ 9 ಪೋಸ್ಟ್ ಖಾಲಿ ಇದೆ. 29,200ರಿಂದ ಹಿಡಿದು 92,300. ಇದಕ್ಕೂ ಸೇಮ್ ಸ್ಪೆಷಲ್ ಸೆಕ್ಯೂರಿಟಿ ಅಲೋವೆನ್ಸ್ 20% ಬೇಸಿಕ್ ಪೇ ಸಿಗುತ್ತೆ. ಎಲಿಜಿಬಿಲಿಟಿ ಏನು ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇದರಲ್ಲಿ ವರ್ಕ್ ಮಾಡ್ತಾ ಇರಬೇಕು ಇದೇ ಲೆವೆಲಲ್ಲಿ, ಅಥವಾ ಲೈಕ್ ಹೆಡ್ ಕಾನ್ಸ್ಟೇಬಲ್ ಆಗಿ ಏನಾದ್ರು ವರ್ಕ್ ಮಾಡಿರಬೇಕು ಈ ಪೇ ರೇಂಜಲ್ಲಿ, ಆವಾಗ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದಾದ್ರು ಒಂದು ಡಿಗ್ರಿ ಆಗಿರಬೇಕು. ಇನ್ನು ಮಿನಿಮಮ್ 2 ವರ್ಷ ಈ ಕ್ರಿಮಿನಲ್ ಕೇಸು, ಇಂಟೆಲಿಜೆನ್ಸ್ ವರ್ಕ್ ಈ ಥರ ಎಲ್ಲ ಇರುತ್ತಲ್ಲ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಆಗಿದ್ದರೆ ಅಪ್ಲೈ ಮಾಡ್ಬೋದು. ಇನ್ನು ಕೆಳಗಡೆ ಎಲ್ಲ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ಗಳನ್ನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ಮ್ನೆಲ್ಲ ಫಿಲ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಷ್ಟು ಬಂದು ಇದ್ರ ಡೀಟೇಲ್ಸ್ ಆಗಿತ್ತು. ಆ್ಯಕ್ಚುಲಿ ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ, ಇದು ಬಂದು ಡೆಪ್ಯುಟೇಷನ್ ಬೇಸಿಸ್ ಮೇಲೆ ತೊಗೊತಿರೋದು. ಅಂದರೆ ನೀವು ಆಲ್ರೆಡಿ ಯಾವುದಾದ್ರು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅವರು ಹೋಗಿ ಇದಕ್ಕೆ ಸೇರ್ಕೋಬೋದು ಆ ಥರ. ಎಕ್ಸಾಂಪಲ್ ಅಂದರೆ ಈಗ ಕರ್ನಾಟಕ ಪೊಲೀಸಲ್ಲಿ ಕೆಲಸ ಮಾಡ್ತಾಯಿರ್ತೀರ, ಅವರು ಬೇಕಾದ್ರೆ NIAಗೆ ಹೋಗಿ ಜಾಯಿನ್ ಆಗ್ಬೋದು. ಅಂದರೆ ಬಟ್ ನೀವು ಇವ್ರದ್ದು ಪರ್ಮಿಷನ್ ತೊಗೊಂಡು ಅವ್ರ ಹತ್ರ ಹೋಗ್ಬೇಕಿರುತ್ತೆ. ಆ ಫಾರ್ಮ್ನೆಲ್ಲ ಫಿಲ್ ಮಾಡಿಕೊಂಡು ಮತ್ತು ನೀವು ಇದಕ್ಕೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ನ ಇಮೇಲ್ ಕೂಡ ಮಾಡ್ಬೋದು, ಅಥವಾ ಪೋಸ್ಟ್ ಮುಖಾಂತರ ಬೇಕಾದ್ರೂ ಕಳಿಸ್ಬೋದು. ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂದರೆ ಈಗ ಲಾಸ್ಟಲ್ಲಿ ತೋರಿಸಿದ್ನಲ್ಲ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು, ಅದನ್ನ ಕಳಿಸ್ಬೇಕಿರುತ್ತೆ. ಆಮೇಲೆ ನಿಮ್ಮದು ಪ್ರತಿ ವರ್ಷದ ಅಪ್ರೈಸಲ್ಲೆಲ್ಲ ಇರುತ್ತಲ್ಲ ಅದನ್ನು ಕಳಿಸ್ಬೇಕಿರುತ್ತೆ. ಅಂದರೆ 2019-20ರಿಂದ ಹಿಡಿದು 2023-24 ಈ ರೇಂಜಲ್ಲಿರೋದನ್ನೆಲ್ಲ ಕಳಿಸ್ಬೇಕಿರುತ್ತೆ. ಇನ್ನು ವಿಜಿಲೆನ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟು ಮತ್ತು ಇಂಟಿಗ್ರಿಟಿ ಸರ್ಟಿಫಿಕೇಟು ಇದನ್ನೆಲ್ಲ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇಶ್ಯೂ ಮಾಡ್ತಾರೆ, ಅದನ್ನೂ ಕೊಡಬೇಕಿರುತ್ತೆ. ಏನಾದ್ರು ನಿಮಗೆ ಪೆನಾಲ್ಟೀಸ್ ಹಾಕಿದರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಟೆಸ್ಟೇಷನ್ ಮಾಡ್ಕೊಂಡು ತೊಗೊಂಡೋಗ್ಬೇಕಿರುತ್ತೆ. ಇದು ನಿಮ್ಮ ಅಪ್ಲಿಕೇಶನ್ ಬಂದು 7 ಜೂನ್ ಅಷ್ಟೊತ್ತಿಗೆ ಕಳಿಸ್ಬೇಕಿರುತ್ತೆ ನೋಡಿ. ಏಕೆಂದರೆ ಈ ಅಪ್ಲಿಕೇಶನ್ ಶುರುವಾಗಿ 45 ದಿನದೊಳಗೆ ಕಳಿಸ್ಬೇಕಿರುತ್ತೆ, ಅಥವಾ 45 ದಿನದೊಳಗೆ NIAನ ಕಾಂಟ್ಯಾಕ್ಟ್ ಮಾಡಬೇಕಿರುತ್ತೆ. ಸೊ 7 ಜೂನ್ ಅಷ್ಟೊತ್ತಿಗೆ ನೀವು ಕಳಿಸ್ಬೇಕಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.